ಅಥವಾ ಯಾರಾದರೂ ತುಂಬ ಹೆಮ್ಮೆಯಿಂದ ನಾನು 1 ತಿಂಗಳ ಸಮಯ ಕೊಡ್ತೀನಿ ಅಂತ ಇಲ್ಲಿಯೇ ಘೋಷಣೆ ಮಾಡೋರಿದ್ದರೂ ಮಾಡ್ಬೋದು. ಅಥವಾ ಯಾರಾದರೂ ಒಬ್ಬರು ನಾನು ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಸ್ವಾಗತ ಇದೆ, ಯಾರು ಹೇಗೆ ಪ್ರತಿಕ್ರಿಯಿಸುವ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈ ಥರದೊಂದು ಆಂದೋಲನ ಮಾಡ್ಬೋದು ಅಂತ ನಿಮ್ಮ ಯೋಜನೆ ಇದ್ದರೆ ಅದನ್ನು ಕೂಡ ಹಂಚ್ಕೋಬೋದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದರು. ಇಲ್ಲಿ ನಿಲ್ಲಿಸ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ಯಾರು ಭಾರತೀಯ ಜನತಾ ಪಕ್ಷ ಅಲ್ಲಿ ಕಂಟೆಸ್ಟ್ ಮಾಡ್ತಾರೋ ಆ ನಮೋ ಬ್ರಿಗೇಡ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಪಕ್ಷ ಯಾವ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡ್ಕೊಳ್ಬೋದು. ಇನ್ನೊಂದು ವಿಷಯ, ನಾವು ಈಗ ನಮೋ ಬ್ರಿಗೇಡ್ಗಾಗಿ ನರೇಂದ್ರ ಮೋದಿಗಾಗಿ ಮತ ಹಾಕಿ ಅಂತ ಹೋಗುವಾಗ ಭಾರತೀಯ ಜನತಾ ಪಕ್ಷದ ಚಿಹ್ನೆಗೆ ಮತ ಹಾಕಿ ಅಂತ ಹೇಳಲೇಬೇಕಾಗತ್ತೆ. ಆ ಟೈಮಲ್ಲಿ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೋದು, ಇದನ್ನೊಂದು ಸಲಹೆ ಬೇಕು. 2 ಸಂಗತಿ ಇದೆ. ಮೊದಲನೇದು, ಈಗ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂಥವ್ರು ನರೇಂದ್ರ ಅವರು ತಮ್ಮದೇ ಅದೊಂದು ಮಾನದಂಡ ಇಟ್ಕೊಂಡು ಹುಡುಕಿದ್ರು. ಹೀಗಾಗಿ ಗುಜರಾತ್ನಲ್ಲಿ ಇಂಥವನು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳುವಂಥ ಪ್ರಮೇಯ ಭಾಳ ಕಡಿಮೆ ಇತ್ತು. ಹಾಗೆ ನರೇಂದ್ರ ಮೋದಿಯು ಕೂಡ ಈಗ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಈಗಾಗಲೇ ಯಾವ ಕ್ಯಾಂಡಿಡೇಟ್ ಎಂಥವರು ಅನ್ನುವಂಥ ಸಮಗ್ರ ವರದಿ ಅವರ ಎದುರುಗಡೆ ಇದೆ. ನರೇಂದ್ರ ಮೋದಿಯವರು ಎಂಥ ಅಪರೂಪದ ವ್ಯಕ್ತಿ ಅಂತಂದರೆ, ನೀವೇ ಆ ಪತ್ರವನ್ನು ನೋಡಿ ಆ ಪತ್ರದಲ್ಲಿ ನಿಜವಾಗ್ಲೂ ಸತ್ವ ಇದೆ ಅಂತ ಅನಿಸಿದರೆ ಉತ್ತರಿಸುವಂಥ ಸಾಮರ್ಥ್ಯ ಉಳ್ಳವರು. ಹೀಗಾಗಿ ಎಲ್ಲಾದರೂ ನಮ್ಗೆ ಯಾವುದಾದ್ರೂ ಕ್ಯಾಂಡಿಡೇಟ್ನ ಬಗ್ಗೆ ಸ್ವಲ್ಪ ಅನುಮಾನ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಎಲ್ಲ ವ್ಯವಸ್ಥೆಗಳು ಇವೆ. ಎರಡನೇದು, ನರೇಂದ್ರ ಮೋದಿಯೇ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಇದನ್ನು ಅವರು ಮ್ಯಾನೇಜ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ. ಇವೆಲ್ಲಕ್ಕೂ ಮಿಗಿಲಾಗಿ ಕೆಲವೊಂದು ಸಲ ಕೆಲವರನ್ನು ಆರಿಸಿ ಕಳಿಸಬೇಕಾಗತ್ತೆ. ಆದರೆ ಇವರನ್ನ ಮೊಟುಕುವಂಥ, ತಲೆಯ ಮೇಲೆ 4 ಬಾರಿಸುವಂಥ ವ್ಯಕ್ತಿ ಯಾರಿದ್ದಾನಲ್ಲ ಆತ ಯಾರನ್ನು ನಾನೇ ಬಹಳ ಬಾರಿ ಹೇಳ್ತಿದ್ದೆ, ನೀವು ಲೋಕಲ್ ಕ್ಯಾಂಡಿಡೇಟ್ ಆಗಿ ನೀವು ಯಾವುದೋ ಒಂದು ಪ್ರಾಣಿಯನ್ನಾದರೂ ತಂದು ನಿಲ್ಲಿಸಿ, ನಾವು ಹಾಕ್ತೀವಿ. ಯಾಕೆಂದರೆ ನಮಗೆ ಈತನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಗೊತ್ತಿರೋದು ಒಂದೇ ಒಂದು, ಅಟಲ್ಜಿ ಪ್ರಧಾನಿ ಆದರೆ ದೇಶ ಚೆನ್ನಾಗಾಗುತ್ತೆ ಅಂತ. ಅವ್ರು ಮಾಡಿಯೂ ಬಿಟ್ರು. ಅನೇಕ ಕಡೆ ಎಂತೆಂಥವರು ಗೆದ್ದು ಬಂದರು. ನಿಯತ್ತಾಗಿರ್ಬೇಕಾಯ್ತು ಅಂತಂದ್ರೆ ರಾಜ ನಿಯತ್ತಾಗಿದ್ದ, ಇವರು ಬಾಯಿ ಮುಚ್ಕೊಂಡು ನಿಯತ್ತಾಗಿರ್ಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಸರಿ ಮಾಡುವಂಥ, ಟೈಟ್ ಮಾಡುವಂಥ ಒಂದು ವಾತಾವರಣವನ್ನ ಅವ್ರು ನಿರ್ಮಾಣ ಮಾಡ್ತಾರೆ. ಯಾವ ಕಾರಣಕ್ಕೂ ಜೊತೆಯಲ್ಲಿ ಹೋಗಲಾರದು. ಬಿಜೆಪಿ ಕೆಲಸ ಬಿಜೆಪಿ ಮಾಡ್ಕೊಳ್ತಾನೆ ಹೋಗುತ್ತೆ. ನಮೋ ಬ್ರಿಗೇಡ್ನ ಕೆಲಸ ಒಂದೇ ಒಂದು, ನರೇಂದ್ರ ಮೋದಿ ಯಾಕೆ ಪ್ರಧಾನಿ ಆಗಬೇಕು ಅನ್ನೋದನ್ನ ಜನರಿಗೆ ಮನದಟ್ಟು ಮಾಡಿಸೋದು. ಒಂದು ಸಲ ಮನದಟ್ಟಾಗ್ಬಿಟ್ರೆ, ಹೌದು ಈತ ಪ್ರಧಾನಿ ಆಗಬೇಕು ಅಂತ ಮನದಟ್ಟಾಗ್ಬಿಟ್ರೆ ಜನ ಅದನ್ನು ಒಲಿಸ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಪಾರ್ಟಿಯವ್ರು ಏನು ಮಾಡಬೇಕೋ ಅದನ್ನು ಅವ್ರು ಮಾಡ್ಕೊಳ್ಬೇಕು, ಅದನ್ನು ಅವ್ರು ಮಾಡ್ಕೊಳ್ತಾರೆ ಅಂತ ನನಗನ್ನಿಸುತ್ತೆ. ಅವ್ರು ಮಾಡ್ಕೊಳ್ತಾರೋ ಬಿಡ್ತಾರೋ, ಆದರೆ ನಮಗಂತೂ ಪಕ್ಕ ಇದೆ. ಮತ್ತು ನಾವು ವೋಟ್ ಹಾಕಿ ಅಂತ ಕೇಳೋಕ್ಕಿಂತ ನಮ್ಮ ಜನ ಅಷ್ಟು ದಡ್ರಲ್ಲ. ನರೇಂದ್ರ ಮೋದಿಗೆ ವೋಟ್ ಹಾಕಿ ಅಂತಂದರೆ ಯಾವ ಚಿಹ್ನೆಗೆ ವೋಟ್ ಹಾಕಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನಾವೆಲ್ಲೂ ಚಿಹ್ನೆಯನ್ನು ಉಲ್ಲೇಖ ಮಾಡಬೇಕಾದ ಅಗತ್ಯವೇ ಇಲ್ಲ. ಆದರೆ ನಾವು ನರೇಂದ್ರ ಮೋದಿ ಅವರನ್ನು ನಾಯಕರನ್ನಾಗಿ ಯಾಕೆ ಆರಿಸಬೇಕು ಅನ್ನೋದನ್ನ ನಿರೂಪಿಸ್ತಾ ಹೋಗಿದ್ರಿ. ಹಾಗಾಗಿ ಒಂದು ನನ್ನ ಭಯ ತೆಗೆದಿದ್ದಕ್ಕೆ, ಹಾಗೆ ಇನ್ನೊಮ್ಮೆ ಅವರಿಗೆ ಭಾರತವನ್ನು ಕಟ್ಟಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಸ್ವರೂಪ ತಂಡದಿಂದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್ ಕುಮಾರ್ ಅರ್ಕುಳ ಅಂತ. ನಾನು ದೂರದ ಕತಾರ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. ಈಗ ರಜೆಯಲ್ಲಿ ಊರಿಗೆ ಬಂದೆ. ನನ್ನ ಸೆಪ್ಟೆಂಬರ್ 22ಕ್ಕೆ ನಾನು ಯಾವುದಾದರೂ ಒಂದು ಅವಕಾಶವನ್ನು ಕೊಟ್ಟರೆ ನಾನು ನಿಮ್ಮ ತಂಡದಲ್ಲಿ ವಂಡರ್ಫುಲ್ ಏನಾದರೂ ಒಂದು ಸೇವೆಯನ್ನು ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಿ ನೀವು? ಎಲ್ಲಿದ್ದೀರಿ? ನಾನು ದೂರದ ಕತಾರ್ನಲ್ಲಿದ್ದೇನೆ. ನಿಮಗೆ ಒಮ್ಮೆ ಸೆಪ್ಟೆಂಬರ್ 22ರವರೆಗೂ ನಮ್ಮ ಜೊತೆ ಇರ್ಬೋದು. ಇದನ್ನು ಮಾಡ್ಕೋಬೇಕು. ನನ್ನ ಪೂರ್ಣ ಪ್ರಮಾಣದ ಸಮಯವನ್ನು ವಿನಿಯೋಗಿಸಲಿಕ್ಕೆ ಕಷ್ಟ ಅದು, ಅಥವಾ ನನಗೆ ಯಾವುದೇ ಮುದ್ರಣದ ಬಗ್ಗೆ ನನ್ನಿಂದ ಆದ ಸಹಾಯವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ. ನಮಸ್ತೆ. ನಾನು ದೀಪಾ ಅಂತ. ನಾನಿಲ್ಲಿ ಕಾಲೇಜಲ್ಲಿ ಶಿಕ್ಷಕಿಯಾಗಿದ್ದೇನೆ. ನಾನು ಈ ತಂಡದಲ್ಲಿ ಮೊನ್ನೆ ಆದ ಮೀಟಿಂಗ್ ನನಗೆ ಅಟೆಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ನನಗೊಂದು ಕೆಲವೊಂದು ಐಡಿಯಾಸ್ ಇತ್ತು. ಒಂದಂತ ಹೇಳಿದ್ರೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ರೀಚ್ ಆಗಲಿಕ್ಕೆ ನಾವು ಯೂಶ್ವಲಾಗಿ ಈಗ 18 ಇಯರ್ಸ್ ಕಾಲೇಜ್ PUCಯಲ್ಲಿ ಓದ್ತಿರೋರು ಅಥವಾ ಡಿಗ್ರಿಯಲ್ಲಿ ಓದ್ತಿರೋರು ಸಾಧಾರಣವಾಗಿ ಫೇಸ್ಬುಕ್ ಮತ್ತು ಟ್ವಿಟ್ಟರಲ್ಲಿ ಇನ್ನೂ ಸಹ ಇಲ್ಲ. ಅಂಥವರಿಗೆ ನಾವು ಕಾಲೇಜಲ್ಲಿ ಬೀದಿ ನಾಟಕ ಅಥವಾ ಯಾವುದೇ ಆ ಥರ ನಾಟಕದ ಮೂಲಕ ಈ ಪಾಲಿಟಿಕ್ಸಿಂದ ಆಗ್ತಿರೋಂಥ ಇವಾಗ ದುಷ್ಪರಿಣಾಮಗಳು ಮತ್ತು ನಾವೇನು ಮಾಡಬಹುದು
ಅನ್ನೋದನ್ನು ತಿಳಿಸ್ಕೊಡ್ಬಹುದು ಅಂತ ನನಗೆ ಕೆಲವೊಂದು ಈ ಬೀದಿ ನಾಟಕದ ಬಗ್ಗೆ ಒಂದು ಐಡಿಯಾ ಇತ್ತು. ಈವನ್ ಹಳ್ಳಿಗಳಲ್ಲಿ ಈಗ ಹೋಗಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಲಿಕ್ಕೆ ಆಗಲಿ ನಮಗೆ ಅದು ತುಂಬ ಸಹಾಯ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಇತ್ತು. ನನಗೆ ತಂಡ ಕಟ್ಕೊಟ್ಟು ಅಂದರೆ ನಮಗೆ ಆ ಥರ ನಾಟಕ ಮಾಡೋರು ಯಾರಾದರೂ ಇದ್ದರೆ ನಾನು ಸಹ ಅದರಲ್ಲಿ ಭಾಗಿಯಾಗಿ ಪ್ರತಿ ಭಾನುವಾರ ಒಂದೊಂದು ಹಳ್ಳಿಯಲ್ಲಿ ಅಥವಾ ಒಂದೊಂದು ಏರಿಯಾಗೆ ನಾನು ಹೋಗಿ ಬಂದಿರ್ತೇನೆ. ಅಲ್ಲಿ ಕೆಲವೊಂದು ನಮಗೂ ಹಿಂದೂ ಮುಸ್ಲಿಂ ಗಲಾಟೆ ಯಾವಾಗಲೂ ಆಗ್ತದೆ. ಸೊ ನಾವು ನಾಟಕದ ಥೀಮ್ ಅದನ್ನೇ ತಗೊಂಡು ಹಿಂದೂ ಮುಸ್ಲಿಂ ಗಲಾಟೆ ನಮ್ಮಲ್ಲಿರೋ ಭೇದಭಾವದಿಂದ ಆಗ್ತಾ ಇಲ್ಲ, ಆದರೆ ಆಗ್ತಾ ಇರೋದು ಪಾಲಿಟಿಷಿಯನ್ಸಿನ ಪ್ರಭಾವದಿಂದ. ಅವ್ರು ಪ್ರತಿಯೊಂದು ಗಲಾಟೆಗೂ ಕುಮ್ಮಕ್ಕು ಕೊಟ್ಟು ಇನ್ನೂ ಅದನ್ನ ಸರಿ ಈ ಥರದ ನಮ್ಮ ನಡುವಿನ ಸಂಬಂಧವನ್ನು ಹೆಂಗೆ ಕಳೆದು ಹಾಕಲಿಕ್ಕೆ ಹೋಗ್ತಿದ್ದಾರೆ, ಜಗತ್ತಿನ ಮುಂದೆ ನಾವು ಎಷ್ಟು ಭಿಕಾರಿತನಕ್ಕೆ ಬಂದು ನಿಂತು ಬಿಟ್ಟಿದ್ದೀವಿ ಅನ್ನೋದನ್ನು ಸಮಾಜಕ್ಕೆ ಪ್ರೆಸೆಂಟ್ ಮಾಡಬೇಕು. ಇದಕ್ಕೆ ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನು ಸಮಾಜಕ್ಕೆ ಹೇಳಬೇಕು. ಈ ಥೀಮನ್ನು ಇಟ್ಕೊಂಡು ಏನಾದರೂ ಯೋಚನೆ ಮಾಡಿ, ನೀವೊಂದು ಟೀಮ್ ಕಟ್ಟಿ ನಿಮ್ಮ ಟೀಮಿಗೆ ಸಹಕಾರ ಏನು ಬೇಕು ಅನ್ನೋದನ್ನು ನಾವು ಹೊರಗಡೆಯಿಂದ ಖಂಡಿತ ಮಾಡ್ತೀವಿ. ವಾರಕ್ಕೆ ಒಂದು ದಿನ ನೀವು ಸಮಯ ಕೊಟ್ಟರೆ ನಿಮ್ಮನ್ನು ಕರ್ಕೊಂಡೋಗಿ ಒಂದಷ್ಟು ಕಡೆ ಇದ್ರ ಪ್ರದರ್ಶನ ಮಾಡಿಸಿ ಬರೋ ಥರದ ವ್ಯವಸ್ಥೆನೂ ನಾವು ಮಾಡ್ತೀವಿ. ನೀವು ನಿಮ್ಮ ಸಮಯ ಕೊಡಿ, ಉಳಿದಿದ್ದನ್ನು ನಾವು ಜೋಡಿಸ್ತೀವಿ. ಆಗ್ಬೋದಾ? ಫೈನ್, ಧನ್ಯವಾದ. ನಮಸ್ಕಾರ, ನಾನು ಲಕ್ಷ್ಮಣ್ ಮುಂಡಾಶಿ ಹೇಳಿ. ಈಗಿನ ನಮ್ಮೊಬ್ಬರ ಹೆಚ್ಚಿನ ಒತ್ತು ಕೊಡುವ ಒಂದು ಕೆಲಸ ಏನಂದರೆ ಈ ಚುನಾವಣೆಗೆ ಮತದಾರರನ್ನು ಒಂದು ಮತದಾರ ಪಟ್ಟಿಗೆ ಸೇರಿಸುವಂಥ ಕೆಲಸ. ಸಾಧಾರಣ ನನಗೆ ತಿಳಿದ ಮಟ್ಟಿಗೆ ಹಿಂದೂಗಳಲ್ಲಿ 25-30% ಜನರ ವೋಟು ಮತದಾರರ ಪಟ್ಟಿಯಲ್ಲಿ ಇಲ್ಲ. ಮತದಾರರ ಪಟ್ಟಿಯಲ್ಲಿದ್ದ ಒಂದು 70%ಅಲ್ಲಿ ಮತ್ತೆ 25% ವೋಟಿಗೆ ಬರೋದಿಲ್ಲ. ಆದ್ದರಿಂದ ಹಿಂದೂಗಳ ಮತ 45% ಆಗೋದು ಕಷ್ಟ. ನಾನು ಮೊನ್ನೆ ಇಲ್ಲಿ ಮಂಗಳೂರಲ್ಲಿ ನಾನು ನೋಡಿದಾಗೆ ಇಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವರಿಗೆ ಕಾರಣ ಏನಂದರೆ ಅತಿಯಾದ ಒಂದು ಅಲ್ಪಸಂಖ್ಯಾತ ವರ್ಗದವರ ವೋಟಿಂಗ್ ಪರ್ಸೆಂಟೇಜ್ 90% ಆಗಿದೆ. ಅವರ ಮತ ಎಲ್ಲೆಲ್ಲಿ ಮತ ಇದೆ 90% ವೋಟಿಂಗ್ ಆಗಿದೆ. ಅದೊಂದು ಒಳ್ಳೆಯ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಒಂದು ವರ್ಗದ ಮತದಾರರನ್ನು ಈಗಲಿಂದ ಸೇರಿಸ್ಕೊಳ್ಳುವಂಥದ್ದು. ನೀವು ಎಲ್ಲಿ ಬೇಕಾದರೂ ಈಗ ಚುನಾವಣಾ ಇದಕ್ಕೆ ಆಫೀಸಿಗೆ ಹೋಗಿ, ಆಧಾರ್ ಆಫೀಸಿಗೆ ಹೋಗಿ, ರೇಷನ್ ಕಾರ್ಡಿಗೆ ಹೋಗಿ, ಎಲ್ಲಿ ನೋಡಿದ್ರು ಒಂದು ವರ್ಗದ ಜನರು ತುಂಬಿಕೊಂಡಿರ್ತಾರೆ ಅವರ ಹೆಸರು ಸೇರಿಸ್ಕೊಳ್ಳಿಕ್ಕೆ. ಅದೇ ನಮ್ಮವರು ನಾಳೆ ಮಾಡುವ ನಾಡ್ದು ಮಾಡುವ ಹೇಳ್ಕೊಂಡು ಅದನ್ನು ಹಿಂದೆ ತಳ್ತಾರೆ. ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಜನರಿಗೆ ಅಟ್ಲೀಸ್ಟ್ ಇನ್ನು ಮುಂದಿನ ಚುನಾವಣೆಯಲ್ಲಿ 20% ಮತದಾನ ನಮ್ಮಿಂದ ಜಾಸ್ತಿ ಆಗಬೇಕು. ಫೈನ್. ಅದಕ್ಕೆ 20% ಜನರ ಸೇರಿಸ್ಕೊಳ್ಳೋ ಮತದಾರ ಪಟ್ಟಿಗೆ ಸೇರಿಸುವ ಕೆಲಸ ಇವತ್ತಿನಲ್ಲೇ ಆಗಬೇಕು. ಅದಕ್ಕೆ ಒಂದು ನೀವೆಲ್ಲಾದ್ರೂ ಆಫೀಸಲ್ಲಿ ಕೂತ್ಕೊಂಡು ಅದನ್ನು ಮಾಡುವಂಥ ಕೆಲಸ ಇದ್ದರೆ ಡೆಫಿನೆಟ್ಲಿ ಅದಕ್ಕೆ ಒಂದು ಒಳ್ಳೆಯ ಉತ್ಸಾಹ ಸಿಗುತ್ತೆ. ಜನರು ಖಂಡಿತ ರೆಸ್ಪಾಂಡ್ ಮಾಡ್ತಾರೆ. ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಳೋ ಜನರಿಗೆ ಉತ್ಸಾಹ ಇದೆ, ಆದರೆ ಆಫೀಸಿಗೆ ಹೋಗಿ ಮಾಡಿದಾಗ ಕಷ್ಟ ಆಗುತ್ತೆ. ಅಲ್ಲಿ ನಾಳೆ ಬನ್ನಿ, ನಾಡ್ದು ಬನ್ನಿ, ಅದು ಬೇಕು ಇದು ಬೇಕು ಹೇಳುವ ಆಗೋದಿಲ್ಲ. ಅದು ಒಂದು ವಿಷಯ. ಇನ್ನೊಂದೇನೆಂದರೆ ನೀವು ವಿನಂತಿ ಮಾಡಿದಾಗೆ ಈ ಕರಪತ್ರ ಮುದ್ರಣದಲ್ಲಿ ಒಂದು 10,000 ಕರಪತ್ರ ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ಅದರ ಖರ್ಚು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ. ಫೈನ್ ಫೈನ್, ಥ್ಯಾಂಕ್ ಯು. ಅವ್ರು ಹೇಳಿದ್ದು ಒಂದು ಮಾತನ್ನು ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಮತದಾರರ ಪಟ್ಟಿಗೆ ಸೇರಿಸೋದ್ರಲ್ಲಿ ನಾವು ತುಂಬ ಹಿಂದುಳಿದಿದ್ದೀವಿ. ನಾನಿದನ್ನು ಮಾತನಾಡಿದಾಗ ಬಹುಶಃ ಮೊನ್ನೆ ಹೊನ್ನಾವರದಲ್ಲಿ ಒಬ್ಬ ಡಾಕ್ಟ್ರು ಬೇಸರ ಇತ್ತು, ನಾನು ಈಗಲೇ ಅಪ್ಲೈ ಮಾಡ್ತೀನಿ, ಈ ಸಲ ಮಾತ್ರ ವೋಟರ್ ID ಬೇಕು ನನಗೆ, ಯಾಕೆಂದರೆ ನಾನು ನರೇಂದ್ರ ಮೋದಿಗೆ ವೋಟ್ ಮಾಡಬೇಕು ಅಂತ ಒಬ್ಬ ಡಾಕ್ಟರ್ ಹೇಳ್ತಾರೆ ಅಂತ. ಅಂದರೆ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ನಾವೀಗ ಒಂದು ಪ್ರಯೋಗ ಬಹುಶಃ ಈಗ ಹೋಗಿದ ತಕ್ಷಣ ಮಾಡಿ, ಯಾರ್ಯಾರು ನಮ್ಮ ಮನೆ ಪಕ್ಕದಲ್ಲಿದ್ದಾರೋ ಹೆಚ್ಚು ಕಡಿಮೆ 5 ಮನೆ ಈ ಕಡೆ, 5 ಮನೆ ಈ ಕಡೆ, 5 ಮನೆ ಮುಂದೆ, 5 ಮನೆ ಹಿಂದೆ, 20 ಮನೆಗಳು. ನಾವು 20 ಮನೆಗೆ ಹೋಗಿ ಮತದಾರ ಪಟ್ಟಿಯಲ್ಲಿ ಸೇರಿದೆಯೋ ಇಲ್ವೋ ಅಂತ ಅವ್ರನ್ನ ತಾಕೀತ್ ಮಾಡಿ ಕಳಿಸು ಮಾಡ್ತೀವಿ ಅಂತಂದರೆ ನಾವೇ 20% ರೀಚ್ ಮಾಡ್ಬೋದು ಅಂತ ಅನ್ಸುತ್ತೆ. ಇಷ್ಟಾದರೂ ದಯವಿಟ್ಟು ರಾಷ್ಟ್ರಕ್ಕೋಸ್ಕರ ಇಷ್ಟಾದರೂ ಮಾಡಿ ಅಂತ ವಿನಂತಿಸ್ಕೋತೀನಿ. ರಾಮ್ ನಾನು ಯೋಗೇಶ್ ಅಂತ, ಇಲ್ಲಿ ING ವೇಷದಲ್ಲಿರು ಕೆಲಸ. ನನ್ನ ಮನೆ ಮಂಜೇಶ್ ಉಪ್ಪಲದಲ್ಲಿ. ಇದು ನಾವು ನಮ್ಮ ಬ್ರಿಗೇಡ್ನೊಟ್ಟಿಗೆ ಸ್ವಲ್ಪ ಪ್ರಚಾರದ ಕಾರ್ಯ ಮಾಡುವಂಥ ಆ ಕಡೆ ನಮ್ಮ ಉಪ್ಪಲ ಆ ಕಡೆ. ಖಂಡಿತವಾಗಿಯೂ ನೀವೊಂದು ಸಂಚಾಲಕರಾಗಿ ನರೇಶ್ ಶೆಣೈ ಇರ್ತಾರೆ. ನರೇಶ್ ಶೆಣೈ ಅವ್ರನ್ನ ನೀವು ಯಾವ ಕ್ಷಣದಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡಿ ಹೇಗೆ ಮಾಡಬೇಕು ಅಂತ ಕೇಳ್ಕೊಳ್ಳಿ. ಖಂಡಿತವಾಗಿ ಮಾಡಬೇಕು, ನೀವು ಮಾಡಲೇಬೇಕು ಈ ಕೆಲಸನ. ನಿಮ್ಮ ಜೊತೆ ಇನ್ನೂ ಹೆಚ್ಚು ತರುಣನ ಸೇರಿಸಬೇಕು. ಮತ್ತು ಎರಡನೇದು ನನ್ನೊಂದು ಅಪೇಕ್ಷೆ ಇದೆ, ಸುಮ್ಮನೆ ನಿಮಗೆ ಕ್ಯಾಲ್ಕುಲೇಟಿವ್ ಆಗಿ ಸಾಂಪ್ರದಾಯಿಕ ವೋಟರ್ಸ್ ಇರ್ತಾರೆ,
ದೇ ಆರ್ ಟ್ರೆಡಿಷನಲ್ ವೋಟರ್ಸ್. ಅವ್ರು ಬೇಕಿದ್ರೆ ವೋಟ್ ಹಾಕದೆ ಕೂತ್ಕೊಳ್ತಾರೆ, ಹಾಕಿದ್ರೆ 100% ಇದೇ ಪಾರ್ಟಿಗೆ ಹಾಕ್ತಾರೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತಿದೆ. ನಾವು ಹೋದ್ರೂ ಏನು ಮಾಡ್ತೀವಿ ಅಂತ ಅಲ್ಲಿವರೆಗೂ ಅನ್ಕೊಂಡಿರ್ತೀವಿ, ಈ ಬಾರಿ ಇದಕ್ಕೆ ಹಾಕಬಾರದು, ಬೇರೆದಕ್ಕೆ ಹಾಕಬೇಕು ಅಂತ. ಅಲ್ಲಿಗೆ ಹೋದ್ಮೇಲೆ ಆಗೋದಿಲ್ಲ, ಹಾಗೆ ಹಾಕಿ ಮನೆಗೆ ಬಂದು ಮಲ್ಕೊಳ್ಳೋದು. ಇದು ಕಾಮನ್. ದೇ ಆರ್ ಕಾಲ್ಡ್ ಟ್ರೆಡಿಷನಲ್ ವೋಟರ್ಸ್. ಎರಡೂ ಪಾರ್ಟಿಗೂ ಟ್ರೆಡಿಷನಲ್ ವೋಟರ್ಸ್ ಇರ್ತಾರೆ. ಇವೆರಡರ ನಡುವೆ ಒಂದು ಪಾರ್ಟಿ ಒಂದು ವೋಟರ್ಸ್ ಇರ್ತಾರೆ. ಇವ್ರು ಹೆಂಗೆ ಅಂದ್ರೆ ಡ್ವಿಂಡ್ಲಿಂಗ್. ಇವರು ಈ ಸಲ ಆ ಕಡೆಗೆ, ಆ ಸಲ ಈ ಕಡೆಗೆ. ಇವ್ರನ್ನ ಮೋಟಿವ್ ಮಾಡುವಂತ ಅನೇಕ ಸಂಗತಿಗಳಿವೆ. ಈರುಳ್ಳಿ ಬೆಲೆಯೂ ಅವ್ರನ್ನ ಮೋಟಿವ್ ಮಾಡಿಬಿಡುತ್ತೆ. ಅವರಿಗೆ 10 ರೂಪಾಯಿ ಹೆಂಡ ಮೋಟಿವ್ ಮಾಡುತ್ತೆ ಅವರನ್ನ, 1,000 ರೂಪಾಯಿ ನೋಟ್ ಅವರನ್ನು ಮೋಟಿವ್ ಮಾಡುತ್ತೆ. ಒಂಥರ ಡ್ವಿಂಡ್ಲಿಂಗ್ ಅಲ್ಲಿ ಇರ್ತಾರೆ. ಈ ಡ್ವಿಂಡಲ್ ಆಗ್ತಾ ಇರುವಂತ ಜನರಲ್ಲಿ 2% ವೋಟನ್ನು ಪಕ್ಕಾ ಈ ಕಡೆ ಎಳೆದ್ವಿ ಅಂತಂದ್ರೆ ನಾವು ಗೆದ್ವಿ ಅಂತ. ಈಗ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಟ್ರೆಡಿಷನಲ್ ವೋಟರ್ಸ್ಗಳನ್ನಲ್ಲ. ನಾವು ಟಾರ್ಗೆಟ್ ಮಾಡಬೇಕಾಗಿರೋದು, ಈಗ ಯಾರೋ ಪಕ್ಕ ಗೊತ್ತಿರುತ್ತೆ ನಮಗೆ ನರೇಂದ್ರ ಮೋದಿಗೆ ಹಾಕೋದು ಅಂತ, ಅವರವ್ರನ್ನೇ ಕರ್ಕೊಂಡು ಬಂದು ಕೂರಿಸ್ಕೊಂಡು ಮತ್ ಮಾಡಿ ಏನೋ ಮಾಡಿದ್ವಿ, ಅರ್ಥವೇ ಇಲ್ಲ ಅದು. ನೀವು ಮಾಡಿದ್ರೂ ಅದು ಓಟ್ ಬೀಳೋದು ಅಲ್ಲಿಗೆ, ನೀವು ಮಾಡದೆ ಹೋದ್ರೂ ಅಲ್ಲಿಗೆ ಬೀಳೋದು. ಯಾರು ಇನ್ನೂ ದ್ವಂದ್ವದಲ್ಲಿದ್ದಾರಲ್ಲ, ಯಾರಿಗೆ ಹಾಕಬೇಕು ಅಂತ ಖಾತ್ರಿ ಆಗ್ಲಿಲ್ವಲ್ಲ, ಅವನಿಗೆ ಮುಂದಿನ 3 ತಿಂಗಳಲ್ಲಿ ನರೇಂದ್ರ ಮೋದಿನೇ ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತೀವಿ ಅಂತಂದ್ರೆ ನಾವು ಸಕ್ಸಸ್ಫುಲ್ ಅಂತ. ಸೊ ಹೀಗಾಗಿ ನೀವು ಬ್ರಿಗೇಡ್ ಮಾಡಬೇಕಾದ್ರೆ ಕಲ್ಪನೆ ಇಟ್ಕೊಳ್ಳಿ. ಈ ಕಲ್ಪನೆಯಲ್ಲಿ ನಾವು ಮ್ಯಾಕ್ಸಿಮಮ್ ಯೋಚನೆ ಮಾಡಬೇಕಾಗಿರೋದು, ನ್ಯೂಟ್ರಲ್ ವೋಟರ್ಸ್ ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಡು ಬರಬೇಕು. ಒಂದು, ಹೊಸ ವೋಟರ್ಗಳನ್ನು ಜಾಯಿನ್ ಮಾಡಬೇಕು. ಎರಡನೇದು, ನ್ಯೂಟ್ರಲ್ ವೋಟರ್ಗಳನ್ನು ಆದಷ್ಟು ಈ ಕಡೆಗೆ ತಳ್ಳಬೇಕು. ಈಗ ಕೆಲಸ ಶುರು ಮಾಡಿದರೆ ಬಹಳ ಸುಲಭ. ಏನಾದರೂ ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಯಿತು ಅಂತ ಅಂದಮೇಲೆ ನಾನೇ ಯಾರನ್ನಾದರೂ ಕರ್ಕೊಂಡು ಬಂದು ನಮೋ ಬಗ್ಗೆ ಮಾತನಾಡಬೇಕು ಅಂದರೆ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ ಜನ ಎಲ್ಲ ದುಡ್ಡು ಕೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಎಲೆಕ್ಷನ್ ಶುರುವಾಗೋಕ್ಕಿಂತ ಮುಂಚೆ ರಾಷ್ಟ್ರ ಅಂತಿರ್ತಾರೆ, ಎಲೆಕ್ಷನ್ ಶುರುವಾಗೋಕ್ಕಿಂತ ಮುಂಚೆ ದೇಶ, ಎಲ್ಲರೂ ಮಾಡೋ ಕೆಲಸ ಇದು. ಎಲೆಕ್ಷನ್ ಶುರುವಾದ ತಕ್ಷಣ ಬಂದರೆ ಎಷ್ಟು ಕೊಡ್ತೀರಿ ಅಂತ ಕೇಳೋ ಮಟ್ಟಿಗೆ ಬಂದ್ಬಿಡ್ತಾರೆ. ಹೀಗಾಗಿ ದಿಸ್ ಈಸ್ ಹೈ ಟೈಮ್. ಈಗಲೇ ನಾವು ಕೆಲಸ ಶುರು ಮಾಡಿದರೆ ಮುಂದಿನ 3 ತಿಂಗಳಲ್ಲಿ ನಮ್ದೊಂದು ಬೇಸ್ ಏನು ನಿರ್ಮಾಣ ಆಗುತ್ತಲ್ಲ, ಆ ಬೇಸಿನ ಮೇಲೆ ಅದ್ಭುತವಾದ ಭಾರತವನ್ನು ಕಟ್ಟಬಹುದು. ನನ್ನ ತಾತ ಮಾಡಿದ ತಪ್ಪನ್ನು ನೀವು ಮಾಡೋ ಅಗತ್ಯ ಬರಲ್ಲ ಅಷ್ಟೆ. ಸೊ ದಯವಿಟ್ಟು ಮಾಡಿ ಅದನ್ನು. ನೀವು ಕನ್ವೀನರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸರಿ, ಥ್ಯಾಂಕ್ ಯು. ಆಯ್ತಾ? ಹರಿ ಓಂ. ನಾನು ವೇದವ್ಯಾಸ ಕಾಮತ್ ಅಂತ, ವ್ಯಾಪಾರಸ್ಥ. ಈಗ ಪ್ರತಿಯೊಂದು ಮೊನ್ನೆ ಇತ್ತೀಚೆಗೆ ಬಂದ ಇಲೆಕ್ಷನ್ನಲ್ಲಿ ನೋಡಿದರೆ ಸರಿಸುಮಾರು ಈಗ ಮಂಗಳೂರು ದಕ್ಷಿಣ ಕ್ಷೇತ್ರ ಇದರಲ್ಲಿ ನೋಡಿದರೆ ಒಂದು 17,000 ಮೈನಸ್ ಆಗಿದೆ. ಅಂದರೆ ಇಡೀ ಜಿಲ್ಲೆಯಲ್ಲಿ ಸಾಧಾರಣ 90,000 ವೋಟ್ ಉಂಟು. 8 ತಾಲೂಕು ಬರ್ತದೆ. ಅಂದರೆ ನಮಗೆ ಮಂಗಳೂರು ದಕ್ಷಿಣದಲ್ಲಿ ಒಂದು 205 ಬೂತ್ಗಳಿವೆ. ಈ 205 ಬೂತ್ಗಳಲ್ಲಿ ಪ್ರತಿ ಬೂತಿನಲ್ಲಿ ಮೊನ್ನೆ ನಮಗೆ ಬೀಳದ ಮತ ಒಂದು 20 ವೋಟನ್ನು ಕನ್ವರ್ಟ್ ಮಾಡಿದರೆ ನಮ್ಮ ಸೈಡಿಗೆ ಬಂದರೆ ನಾವು 8,000 ರಿಂದ 10,000 ದಾಟಿಬಿಡ್ತೀವಿ. 20 ಜನರನ್ನು ನಮಗೆ ಕನ್ವರ್ಟ್ ಮಾಡಲಿಕ್ಕೆ ಏನೂ ಕಷ್ಟ ಆಗಲಿಕ್ಕಿಲ್ಲ. 10,000 12,000 ಟಾರ್ಗೆಟ್ ನಮಗೆ ತುಂಬ ಕಷ್ಟ ಕಾಣ್ತದೆ. ಆದರೆ 20 ಜನರನ್ನು ಪ್ರತಿ ಬೂತು, ಒಂದು ಬೂತ್ ಅಂತ ಹೇಳಿದರೆ 1,000 ವೋಟ್ ಇರ್ತದೆ. ಅದರಲ್ಲಿ ಅದು ಮಾಡಿದರೆ ಸುಲಭ ಅಂತೇಳಿ ನನಗೆ ಕಾಣ್ತದೆ. ಫೈನ್. ಇದು ಸಂಘಟಕ ಅಂತಾರೆ. ಯಾರನ್ನೂ ಕೂಡ ಮೋಡಿ ಮಾಡಬಲ್ಲಂಥ ಸಂಘಟಕ. ಒಳ್ಳೆ ಭಾಷಣಕಾರ ಅಲ್ಲ, ಆದರೆ ಒಳ್ಳೆ ಸಂಘಟಕ ಅಂತ. ಏನು ಮಾಡ್ತಾರೆ ಅಂತ ನಾನು ನೋಡ್ತಿದ್ದೆ. ಅಮಿತ್ ಶಾ ಉತ್ತರ ಪ್ರದೇಶಕ್ಕೆ ಹೋಗಿದ ತಕ್ಷಣ ಎಲ್ಲರನ್ನೂ ಮೊದಲು ಸೇರಿಸಿ ಹೇಳಿದರು, ನೀವು ಯಾರೂ ಎಲೆಕ್ಷನ್ ಗೆಲ್ಲಬೇಕಾಗಿಲ್ಲ. ಎಲ್ರಿಗೂ ಗಾಬರಿ ಆಗೋದು, ಎಲೆಕ್ಷನ್ ಗೆಲ್ಲಬಾರ್ದು ಅಂತ ಹೇಳಲಿಕ್ಕೆ ಬಂದ್ರೆ ಇವರು ಅಂತ ಹೇಳಿದ್ರು. ನೀವು ನಿಮ್ಮ ಬೂತ್ ಗೆಲ್ಲಬೇಕು ಅಷ್ಟೇ. ನೀವ್ಯಾಕೆ ಇಡೀ ಎಲೆಕ್ಷನ್ ತಲೆ ಕೆಡಿಸ್ಕೊಳ್ತೀರಾ? ನಿಮ್ಮ ಬೂತನ್ನು ತಲೆ ಕೆಡಿಸ್ಕೊಂಡ್ರೆ ಸಾಕು. ನೀವು ಅದನ್ನು ಗೆದ್ದುಕೊಡಿ, ಎಲೆಕ್ಷನ್ ಗೆಲ್ಲೋ ಜವಾಬ್ದಾರಿ ನನಗೆ ಬಿಡಿ ಅಂತಂದ್ರು ಅವರು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ತುಂಬ ಹೊತ್ತು ಯೋಚನೆ ಮಾಡಿದೆ. ಕರೆಕ್ಟ್ ಅಲ್ಲ? ನಾವು 8 ಕ್ಷೇತ್ರಗಳನ್ನು ಯೋಚನೆ ಮಾಡ್ತೀವಿ. ಉದಾಹರಣೆಗೆ ಮಂಗಳೂರಲ್ಲಿ 8 MLAಗಳಿದ್ದಾರೆ ಅಂತ ಇಟ್ಕೊಳ್ಳಿ. 4 5 ಏನೋ ಇರ್ಬೋದು, ನಂಗೆ ಗೊತ್ತಿಲ್ಲ. ಈ 8 MLAಗಳಲ್ಲಿ 6 ಕಾಂಗ್ರೆಸ್ ಇದೆ, 2 BJP ಇದೆ. ನಾವು ಗೆಲ್ಲೋದು ಹೆಂಗೆ? ನೀವು 8 MLAಗಳನ್ನ ಲೆಕ್ಕ ಹಾಕೊಂಡ್ರೆ ಮಾತ್ರ ಗೆಲ್ಲೋದು ಕಷ್ಟ. ನನ್ನ ಬೂತಲ್ಲಿ 5,000 ವೋಟ್ ಇದೆ. 5,000 ಇರಲ್ಲ, ಕೆಲವು ಬೂತ್ಗಳಲ್ಲಿ 2,000 3,000 ವೋಟ್ಗಳು ಇದ್ದು ಬೂತ್ಗಳು ಇವೆ. ಇಷ್ಟು ವೋಟ್ ಇದೆ. ಈ ವೋಟ್ನಲ್ಲಿ ನಾನು ನರೇಂದ್ರ ಮೋದಿಗೆ ಲೀಡ್ ಕೊಡಿಸ್ತೀನಿ. ಅವಾಗ ನನ್ನ ಕಣ್ಣೆದುರಿಗಿರೋದು 2,000 ವೋಟು. ನಾನು ಕರಪತ್ರ ಹಂಚಬೇಕಾಗಿರೋದು 2,000 ಜನರಿಗೆ, ನಾನು ರೀಚ್ ಮಾಡಬೇಕಾಗಿರೋದು 2,000 ಜನರಿಗೆ, ನಾನು ಮೋಟಿವ್ ಮಾಡಬೇಕಾಗಿರೋದು 2,000 ಜನರಿಗೆ. ಇದರಲ್ಲಿ 1,001 ವೋಟನ್ನು ನಾನು ಗಳಿಸಿಕೊಟ್ರು ಫಿನಿಶ್ಡ್.
ಇಷ್ಟೇ ಆಗಬೇಕಾಗಿರೋದು. ನಮ್ಮ ಸಾಮರ್ಥ್ಯ ನಮಗೆ ಎಷ್ಟು ಚಾಲೆಂಜ್ ಎಷ್ಟು ಕಡಿಮೆ ಇದೆ ಅಂತಂದರೆ ಇದನ್ನೂ ಮೀಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಅನುಮಾನ ಅಷ್ಟೇ. ನಮ್ಮ ಬೂತ್ನಲ್ಲಿ ನರೇಂದ್ರ ಮೋದಿ ಬ್ರಿಗೇಡ್ ಆಗಿಬಿಟ್ರೆ, ನಮೋ ಬ್ರಿಗೇಡ್ ಆಗಿಬಿಟ್ರೆ, ನಮ್ಮ ಬೂತ್ನಲ್ಲಿ ನಾವು 7-8 ಜನ ಸೇರ್ಕೊಂಡು ಆ ಬ್ರಿಗೇಡ್ನ ಕಟ್ಕೊಂಡು ತರುಣರನ್ನ ಸೇರಿಸ್ಕೊಳ್ತೀವಿ ಅಂತಂದರೆ ಎಲೆಕ್ಷನ್ ಟೈಮ್ನಲ್ಲಿ ನಡೆಯುವಂಥ ನಮ್ಮ ಬ್ರಿಗೇಡ್ನಲ್ಲಿ ನಡೆಯುವಂಥ ಕೆಲಸಗಳು ಯಾವ ಪರಿ ಹಲ್ಚಲ್ ಉಂಟು ಮಾಡುತ್ತೆ ಅಂತಂದರೆ ಈ ಸಲ ಇವ್ರ ಜೊತೆಗೆ ಹೋಗೋಣ ಅಂತ ಜನರಿಗೆ ಅನಿಸ್ಬಿಡುತ್ತೆ. ಇಷ್ಟೇ ನಮ್ಮ ಬೂತ್ನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಅವ್ರು ಹೇಳಿದಂತೆ ಯೋಚನೆ ಮಾಡಿ 20-25 ಓಟನ್ನು ಈ ಕಡೆ ಟರ್ನ್ ಮಾಡಿದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಬರುತ್ತೆ ಅಂತ ಅನ್ಸುತ್ತೆ. ಇನ್ಯಾರಾದರೂ ಅನೌನ್ಸ್ ಮಾಡ್ಲಿಕ್ಕಿದೆಯಾ? ಏನಾದರೂ ಯಾರಾದರೂ ಸಮಯ ಕೊಡೋರು ದಯವಿಟ್ಟು ಮುಂದೆ ಬನ್ನಿ, ಇದರ ಬಹಳ ಅವಶ್ಯಕತೆ ಇದೆ. ಸೌತ್ ಕೆನರಾದಿಂದ ಸಮಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚುನಾವಣೆವರೆಗೆ 6-7 ತಿಂಗಳು ಪೂರ್ಣ ಸಮಯವನ್ನು ನಾನು ನನ್ನ ವ್ಯಾಪ್ತಿಯಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಭಾಳ ಸಂತೋಷ, ಅವರಿಗೆ ಧನ್ಯವಾದಗಳು. ಸಮಾಜಕ್ಕೆ ಅಗತ್ಯವಾಗಿರೋ ಹೊತ್ತಿನಲ್ಲಿ ಕೆಲಸ ಮಾಡೋಣ. ಆ ಥರದ ಇನ್ಯಾರಾದರೂ ಇದ್ದರೆ ದಯವಿಟ್ಟು ನಮೋ ಬ್ರಿಗೇಡ್ ಜೊತೆ ಜೋಡಿಸ್ಕೊಳ್ಳಿ. ಅನೇಕ ಕಡೆ ನಮಗೆ ಕಾರ್ಯಕರ್ತರು ಬೇಕಾಗಿದ್ದಾರೆ, ಒಳ್ಳೆ ಭಾಷಣಕಾರರು, ವಿಚಾರವನ್ನು ಮುಟ್ಟಿಸಬಲ್ಲಂಥವ್ರು ಬೇಕಾಗಿದ್ದಾರೆ. ಈಗ ಅಂತೂ ಹಳ್ಳಿಯಿಂದ ನಮ್ಗೆ ಕರೆ ಬರ್ತಿವೆ, ನಮ್ಮ ಹಳ್ಳಿಯಲ್ಲೂ ಮಾಡ್ತೀವ್ರಿ ಅಂತ. ನೀವು ಉತ್ತರ ಕರ್ನಾಟಕಕ್ಕೆ ಯಾವಾಗಲಾದರೂ ನನ್ನ ಜೊತೆ ಬನ್ನಿ, ತೋರಿಸ್ತೀನಿ. ಮೊನ್ನೆ ಜಮಖಂಡಿಯಲ್ಲಿ ನಮೋ ಬ್ರಿಗೇಡ್ನ ಉದ್ಘಾಟನೆ ಆಯಿತು. ಜಮಖಂಡಿ ಅನ್ನೋದು ಒಂದು ತಾಲೂಕು ಏರಿಯಾ, ಅತ್ಯಂತ ಸಾಮಾನ್ಯವಾದ ತಾಲೂಕುಗಳಲ್ಲಿ ಒಂದು. ಜಮಖಂಡಿಗೆ ಹೋಗ್ಬೇಕಾದ್ರೆ ನಾನು ಅಂದ್ಕೊಂಡೆ 150-200 ಜನ ಸೇರಿರ್ಬೋದೇನೋ ನಮೋ ಬ್ರಿಗೇಡ್ಗೆ ಅಂತ. ಆದರೆ ಜಮಖಂಡಿಯಲ್ಲಿ ನಮೋ ಬ್ರಿಗೇಡ್ ಇನಾಗ್ರೇಷನ್ಗೆ ಸೇರಿದ್ದ ಬೈಕ್ ರ್ಯಾಲಿಯಲ್ಲಿ ಇದ್ದ ಬೈಕ್ಗಳ ಸಂಖ್ಯೆ 600. ನಮೋ ಬ್ರಿಗೇಡ್ನ ಕಾರ್ಯಕ್ರಮಕ್ಕೆ ಇನಾಗ್ರೇಷನ್ಗೆ ಲಾಂಚಿಗೆ ಅಂತ 4000 ಸಂಖ್ಯೆ ಸೇರಿತ್ತು. 4000 ಸಂಖ್ಯೆ. ನನಗಾಗ ಅನ್ನಿಸ್ತು, ಜಮಖಂಡಿಯಲ್ಲೇ 4000 ಸೇರಿದ್ದಾರೆ ಅಂದರೆ ಹೈದರಾಬಾದಲ್ಲಿ 1-2 ಲಕ್ಷ ಜನ ಸೇರೋದು ಏನು ಭಾರಿ ದೊಡ್ಡ ಸಂಗತಿಯಲ್ಲ. ಸ್ವತಃ ನಮೋನೇ ಬಂದಿದ್ದಾರಲ್ಲ, ನಮೋ ಹೆಸರು ಹೇಳ್ಕೊಂಡು ಹೋದವರಿಗೆ 4000 ಜನ ಸೇರ್ತಾರೆ. ಆದರೆ ಇನ್ನು ಸ್ವತಃ ನಮೋ ಕೆಪಾಸಿಟಿ ಏನಿರ್ಬೋದು ಅಂತ ನನಗೆ ಆವತ್ತು ಅನ್ನಿಸ್ತು. ಆ ನಂತರ ಕಾರ್ಯಕ್ರಮ ಮುಗಿದ ನಂತರ ಬಾಗಲಕೋಟೆಯ ಅಷ್ಟು ತಾಲೂಕಿನ ಜನ ಮುಂದೆ ಬಂದರು. ಸರ್, ನಮ್ಮ ತಾಲೂಕಲ್ಲಿ ನಮೋ ಬ್ರಿಗೇಡು, ನಮ್ಮ ತಾಲೂಕಲ್ಲಿ ನಮೋ ಬ್ರಿಗೇಡು ಅಂತ. ಒಂಥರ ನಮೋ ಬ್ರಿಗೇಡ್ ಅನ್ನೋದೊಂದು ಫ್ಯಾಷನ್, ನಾನು ನಮೋ ಜೊತೆಗಿದ್ದೀನಿ ಅನ್ನೋದೊಂದು ಫ್ಯಾಷನ್ ಆಗಿದೆ ಅಂತ. ನಾನು ದೇಶದ ಜೊತೆಗಿದ್ದೀನಿ ಅಂತ ಹೇಳೋದು ಎಷ್ಟು ಹೆಮ್ಮೆಯೋ, ನಾನು ನಮೋ ಜೊತೆಗಿದ್ದೀನಿ ಅಂತ ಹೇಳೋದು ಅಷ್ಟೇ ಹೆಮ್ಮೆ ಆಗಿದೆ ಅಂತ. ನಾವು ಮಾಡಿರುವಂಥ ಒಂದು ಬ್ಯಾಡ್ಜ್, ನಮೋ ಬ್ರಿಗೇಡ್ನವ್ರು ಮಾಡಿದ ಒಂದು ಬ್ಯಾಡ್ಜನ್ನು ಎದೆ ಮೇಲೆ ಹಾಕ್ಕೊಂಡು ತಿರುಗಾಡೋದು ಭಾಳ ಖುಷಿ ಅಂತ ಅನೇಕರು ಭಾವಿಸ್ತಾರೆ. ನಮೋ ಬಗ್ಗೆ ಇರುವಂಥ ಟೀ ಶರ್ಟ್ ಹಾಕ್ಕೊಂಡು ತಿರುಗಾಡೋದು ಭಾಳ ಖುಷಿ ಅಂತ. ನಾನು ಮೊನ್ನೆ ಹೊನ್ನಾವರಕ್ಕೆ ಪೂರ್ವಭಾವಿ ಬೈಠಕ್ಕಿಗೆ ಕೂತಿದ್ದಾಗ ಎಲ್ಲರೂ ಹೇಳ್ತಿದ್ರು, ಸರ್ ಹೇಗಾದರೂ ಮಾಡಿ ಐ ವಾಂಟ್ ಮೈ ನೇಷನ್ ಟು ಬಿ ಮಾಡಿಫೈಡ್ ಅಂತಿರುವಂಥ ಆ ಸ್ಟಿಕ್ಕರ್ ಕಳಿಸ್ಕೊಡಿ ಸರ್, ನಮ್ಮ ಗಾಡಿ ಮೇಲೆ ಹಾಕ್ಕೊಳ್ಬೇಕು ಅಂತ ಒಂದಿಬ್ಬರು ಲೆಕ್ಚರರ್ ಹೇಳ್ತಿದ್ರು. ಯೂಶುವಲಾಗಿ ಅವ್ರು ಯಾವತ್ತೂ ಮಾತಾಡಲ್ಲ ಇಂಥ ವಿಷಯಗಳಲ್ಲಿ, ಬಟ್ ಆ ಲೆಕ್ಚರರ್ ಹೇಳ್ತಾರೆ ನಮ್ಮ ಗಾಡಿ ಮೇಲೆ ಹಾಕ್ಕೋಬೇಕು ಅಂತಂದರೆ ನಮೋ ಅಂದರೆ ದೇಶ ಅಂತ ಆಗಿದೆ ಅಂತ. ಒಂದು ಒಳ್ಳೆಯ ಸಂಗತಿ. ಸೊ ತುಂಬ ಚೆನ್ನಾಗಿದೆ. ವಿವೇಕಾನಂದರ 150ನೇ ಜಯಂತಿ, ಅವರ ಬಾಲ್ಯದ ಹೆಸರು ನರೇಂದ್ರ, ಈಗ ನರೇಂದ್ರ ಮೋದಿ ದೇಶನ ಆಳ್ಲಿಕ್ಕೆ ಬರೋದು ಎಲ್ಲ ಒಂಥರ ಕೋಇನ್ಸಿಡೆನ್ಸು ಅಂತ, ಎಲ್ಲೋ ಒಂಥರ ಮ್ಯಾಜಿಕಲ್ ಪರಿಸ್ಥಿತಿ ಬಂದಿದೆ. ಹೀಗಾಗಿ ನಾವೆಲ್ಲರೂ ಈ ಹೊತ್ತಿನಲ್ಲಿ ಜೊತೆಲಿರೋಣ, ಗಟ್ಟಿಯಾಗೋಣ ಅಂತ ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ನಮೋ ಬ್ರಿಗೇಡ್ ವಿಸ್ತಾರಗೊಳ್ಳಿ, ನಮೋ ಬ್ರಿಗೇಡ್ನ ಜೊತೆ ಸೇರೋಣ, ಇದನ್ನು ವಿಸ್ತಾರ ಮಾಡಿಸೋ ಪ್ರಯತ್ನ ಮಾಡೋಣ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ವಂದೇ ಮಾತರಂ, ಜೈ ಹಿಂದ್. ದೇಶದ ಸ್ಥಿತಿಯಂತೂ ಅರ್ಥ ಆಯ್ತಾ? ನಿನಗೆ ಗೊತ್ತಾಗಿದೆ ಏನು ಮಾಡ್ಬೋದು, ಏನಾದರೂ ಮಾಡಬೇಕು ಅಂತ ಈಗ ಅನಿಸಿದೆ. ನಮ್ಮದೇ ಒಂದು ಟ್ರೂಪ್ ಮಾಡಿಕೊಂಡು, ಈಗ ಅವ್ರು ಯಾರೋ ಹೇಳಿದರು ನಾವೊಂದು ಬೀದಿ ನಾಟಕದ್ದೇನೋ ಮಾಡ್ತೀವಿ ಅಂತ. ನೀನು ಯಾವುದೇ ವ್ಯಕ್ತಿ ಬಗ್ಗೆ ಹೇಳಬೇಕಾಗಿಲ್ಲ, ದೇಶದ ಅಧಃಪತನದ ಕುರಿತಂತೆ ಹೇಳಿಬಿಟ್ರೂ ಸಾಕು. ಏನಾದರೂ ಒಂದು ಯೋಜನೆಗಳನ್ನು ಮಾಡ್ಕೊಳ್ಳಿ. ನೀವು ಚಿತ್ರ ತುಂಬ ಚೆನ್ನಾಗಿ ಬಿಡಿಸ್ತೀರ ಅನ್ನೋದಾದರೆ ಈ ಮೂಲಕ ಸಮಾಜಕ್ಕೆ ಜಾಗೃತಿ ತರ್ತೀವಿ. ಒಳ್ಳೆ ಹಾಡು ಹೇಳ್ತೀವಿ ಅಂದರೆ ಹಾಡು ಹೇಳೋದ್ರ ಮೂಲಕ ಸಮಾಜಕ್ಕೆ ಜಾಗೃತಿ ತರ್ತೀವಿ. ಭಗತ್ ಸಿಂಗ್ ಮತ್ತು ಪಾರ್ಟಿ ಸಮಾಜದ ಮೂಲಕ ಸಮಾಜಕ್ಕೆ ಜಾಗೃತಿ ತಂದಿದ್ದು ಹೇಗೆ ಅಂತಂದರೆ, ನವಜವಾನ್ ಭಾರತ್ ಸಭಾದ ಮೂಲಕ ಹಳ್ಳಿಯಲ್ಲೂ ಕೂಡ ಹಾಡು ಹೇಳೋ ಕಾರ್ಯಕ್ರಮ ಮಾಡಿ ಜಾಗೃತಿ ತಂದಿದ್ದು. ಹಾಡು ಹೇಳೋ ಮೂಲಕ ಜಾಗೃತಿ ತರ್ಬೋದು, ಚಿತ್ರ ಬಿಡಿಸೋ ಮೂಲಕ ಜಾಗೃತಿ ತರ್ಬೋದು. ಕೊನೆಗೆ ನೀವು ಯಾವುದೋ ಮನೆಗೆ ಹೋದಾಗ ಆ ಮನೆಯಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಮಾತನಾಡ್ಬೋದು. ನೀವು ನರೇಂದ್ರ ಮೋದಿ ಬಗ್ಗೆ ಮಾತನಾಡಿದಾಗ ಅವ್ರ ಅಮ್ಮನಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಏನು ನರೇಂದ್ರ ಮೋದಿ ಅಂತ ಕೇಳ್ತಾಳೆ. ಒಂದು ಮನೆಯಲ್ಲಿ ಅಮ್ಮ ನರೇಂದ್ರ ಮೋದಿಗೆ ವೋಟ್ ಹಾಕ್ತೀನಿ ಅಂತ ಡಿಸೈಡ್ ಮಾಡಿದರೆ 100% ಅಪ್ಪನೂ ಫಾಲೋ ಮಾಡ್ತಾರೆ. ಹೀಗಾಗಿ ಅಮ್ಮನ್ನ ಬದಲಾಯಿಸೋದು ಹೆಂಗೆ ಅಂತ ನೋಡಿ. ಇದನ್ನೊಂದು ನಾನು ಹೇಳೋದು ಮರ್ತಿದ್ದೆ, ಅವನಿಗೆ ಹೇಳೋದು ದೃಷ್ಟಿಯಲ್ಲಿ ಹೇಳ್ತಿದ್ದೀನಿ. ನೀವು ಮನೆಯಲ್ಲಿ ಅಮ್ಮನ್ನ ಬದಲಾಯಿಸೋದ್ರ ಕಡೆ ಮೊದಲು ಗಮನ ಕೊಡಿ. ಅಮ್ಮ ಬದಲಾದ್ರು ಅಂತಂದ್ರೆ ಆ ತಾಯಂದಿರ ಟಾರ್ಗೆಟ್ ನಮೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ತಾಯಂದರಿಗೆ ರೀಚ್ ಮಾಡೋ ಕೆಲಸವನ್ನು ಯಾವ ದಿಕ್ಕಲ್ಲಿ ಮಾಡಬೇಕು ಅಂತ ದಯವಿಟ್ಟು ಯೋಚನೆ ಮಾಡೋಣ. ಧನ್ಯವಾದ.
ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ನಮೋ ಬ್ರಿಗೇಡ್ನ ತಂಡದ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೂ ಬಂಧುಗಳೇ, ಈಗಾಗಲೇ ನಮೋ ಬ್ರಿಗೇಡ್ ತಂಡ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನುವಂತಹ ಸಂಕಲ್ಪವನ್ನು ತೊಟ್ಟು ಆ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ನೀವೆಲ್ಲರೂ ಈ ನಮೋ ಬ್ರಿಗೇಡ್ ತಂಡದೊಂದಿಗೆ ಸೇರಬೇಕು ಹೇಳಿ ನಿಮ್ಮಂತ ವಿನಂತಿ ಮಾಡಿ ಶಾಂತಿ ಮಂತ್ರದ ಮೂಲಕ ಈ ಕಾರ್ಯಕ್ರಮವನ್ನು ಸಮಾಪನೆಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.